ಒಂದು ಕಿಲೋಮೀಟರ್ ರೋಡ್ದಲ್ಲಿ ಪುತ್ತೂರು ಸರ್, ಉಪ್ಪಿನಂಗಡಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಹದಗೆಟ್ಟಿದೆ, ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿದೆ ಎಂಬ ಕಂಪ್ಲೇಂಟ್ ಬರ್ತಾ ಇದೆ. ನೋಡಿ, ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕೆಲವು ಕಡೆ ಗುಂಡಿ ಬಿದ್ದಿದೆ, ಕೆಲವು ಕಡೆ ಒಂದು 2-3 ವರ್ಷದ ಹಿಂದೆ ಮಾಡಿರುವಂಥ ರಸ್ತೆ ಕೂಡ ಈ ವರ್ಷ ಬಿದ್ದಿರುವಂಥ ಹೆಚ್ಚಿನ ಮಳೆಯಿಂದಾಗಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಮಾತ್ರ ಅಲ್ಲ, ಎಲ್ಲ ಗ್ರಾಮೀಣ ಭಾಗದ ರಸ್ತೆಗಳು ಕೂಡ ಹಾಳಾಗಿದೆ. ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಆದರೆ PWD ರಸ್ತೆಗಳು ಏನಿದೆ, ನಮ್ಮ ಮುಖ್ಯ ರಸ್ತೆಗಳು ಏನಿದೆ, ಅದಕ್ಕೆ ನಾವು ರಿಪೇರ್ ಮಾಡಲಿಕ್ಕೆ, ಗುಂಡಿ ಮುಚ್ಚಲಿಕ್ಕೆ ಅನುದಾನಗಳು ಬೇಕಾದಷ್ಟು ಬಂದಿದೆ. ಆದರೆ ಗುಂಡಿ ಮುಚ್ಚುವಷ್ಟು ಅವಕಾಶ ಕೊಡಬೇಕಲ್ಲ, ಕಾಲಾವಕಾಶ ಬೇಕಲ್ಲ. ಮಳೆ ಬಿದ್ದಾಗಲೇ ಗುಂಡಿ ಮುಚ್ಚಲಿಕ್ಕೆ ಆಗ್ತದ? ಇವತ್ತು ಸ್ವಲ್ಪ ಮಳೆ ಬಿದ್ದಿದೆ, ಒಮ್ಮೆ ನೋಡಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಹೋಗಿ ನೋಡಿ ಎಷ್ಟು ಕಡೆ ಕಾಮಗಾರಿ ಆಗ್ತಾ ಇದೆ, ಎಷ್ಟು ಕಡೆ ರಿಪೇರಿ ಆಗ್ತಾ ಇದೆ. ಕೆಲವು ಕಡೆ ಪೂರ್ತಿ ಟರ್ನಲ್ಲಿ ಅದನ್ನು ತೆಗೆದು ಇಂಟರ್ಲಾಕ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ಒಂದು ದಿವಸ ಗುಂಡಿ ನಿಮ್ಮ ಟೈರ್ ಹೋಗುವಾಗಲೇ ಅದರಲ್ಲಿ ಏನು ಸಾರಿಗೆ ಕಾಣ್ತಾ ಇರ್ತದೆ, ಅದು ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡೋದು? ಕೆಲವು ಥರ ಟೈರ್ ಪಂಚರ್ ಆಗ್ತದೆ. ನಾವು ಕೆಲಸ ಮಾಡೋದಕ್ಕೇನಿಲ್ಲ, ಮಳೆಗೇನೆ ಕೆಲಸ ಮಾಡಲಿಕ್ಕೆ ಆಗ್ತದ? ನಾನು ಜನರ ಹತ್ರ ವಿನಂತಿ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ತಾಳ್ಮೆಯಿಂದ ಅವಕಾಶ ಕೊಡಿ, ಸ್ವಲ್ಪ ಸಮಯ ಅವಕಾಶ ಕೊಡಿ. ಇವತ್ತು ಮಳೆ ಕಡಿಮೆ ಆಗಿದೆ, ಎಲ್ಲ ರಸ್ತೆಗಳನ್ನು ಏನು ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತದೆ. ಇವತ್ತು 3 ಟ್ರಿಮ್ ಮಾಡಿ ಹಾಕ್ತಾ ಇದೆ. ನೀವು ಒಂದೇ ಕೂಡಲೇ ನಿಮ್ಮ ಟೈರ್ ಸರಿ ಇಲ್ಲದಿದ್ದರೆ ಅಲ್ಲಿ 2 ಟೈರ್ ಬಸ್ಟ್ ಆಯಿತು, ಅಲ್ಲಿ ಗುಂಡಿ ಬಿದ್ದೆ, ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಆಗಿದೆ. ಅಲ್ಲಿ ಸರಿಯಾಗಿ ಮಾಡಿ ಟೆಕ್ನಿಕಲ್ ಕ್ಲಾರಿಫಿಕೇಶನ್ ಆಗಿ ಅದನ್ನು ಮಾಡಿರುವಂಥದ್ದು. ಯಾರ ವಿರೋಧ ಪಕ್ಷದವರು ಅದಾಗಿದೆ ಹೀಗಿದೆ ಅಂತ ಹೇಳಿದಾಗ PWD ಕೂಡ ಒಂದು ಇಲಾಖೆ ಇದೆ, ಅದರಲ್ಲೂ ಕೂಡ ಟೆಕ್ನಿಕಲ್ ಇಂಜಿನಿಯರ್ಸು ಎಷ್ಟೋ ಜನ ಇದ್ದವರು ಕಲ್ತವ್ರು ಇದ್ದಾರೆ. ರೋಡು ಚೆನ್ನಾಗಿದೆ, 90 ಕಿಲೋಮೀಟರ್ ಸ್ಪೀಡು 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿದ್ರೆ ಆ ಬ್ರೇಕ್ ಇಲ್ಲದ ಗಾಡಿಗಳೆಲ್ಲ ಬೀಳ್ತದೆ. ಸ್ವಲ್ಪ ನಿಧಾನವಾಗಿ ಹೋಗಬೇಕು, ಜಾಗ್ರತೆಯಾಗಿ ಹೋಗಬೇಕು. ರಸ್ತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೀದಾ ಹೋಗುವುದಲ್ಲ. ಗುಂಡಿ ಬಿದ್ದರೆ ಈಗೇನು ಬಿಡುವುದಿಲ್ಲ, ಗುಂಡಿ ಬಿದ್ದಿದೆ ಅಂತ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ರಸ್ತೆಯಲ್ಲಿ ಹೋಗುವಾಗಲೂ ಸಾರ್ವಜನಿಕರು ಅದನ್ನು ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಎಲ್ಲಿಯೂ ರಸ್ತೆ ಹದಗೆಟ್ಟುವಂಥ, ಎಲ್ಲೆಲ್ಲಿ ಹದಗೆಡ್ತಾ ಇದೆ, ಹೌದು ಅದು ಹೆಚ್ಚಿನ ಮಳೆಗೆ ಅದು ಆಗ್ತದೆ, ಅದನ್ನು ಒಪ್ಪಿಕೊಳ್ತೇವೆ. ಅದನ್ನು ರಿಪೇರಿ ಮಾಡುವಂಥ ಕೆಲಸ ಗುಂಡಿ ಬಿದ್ದ ಕೂಡಲೇ ನಾಳೆ ಮಾಡಲಿಕ್ಕೆ ಆಗ್ತದೆ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲೆಲ್ಲಿ ಅನುದಾನಗಳು ಬರಬೇಕು ಅದು ಬರ್ತಾ ಇದೆ, ಮಾಡುವಂಥ ಕೆಲಸವನ್ನು ಎಲ್ಲ ಮುಂದಿನ ದಿವಸದಲ್ಲಿ ಮಾಡ್ತೇವೆ.